ನಂತರ ಸುಹಾಸಿನಿ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಬ್ರೇಕ್ಗಿಂತ ಮೊದಲು ಮಾತಾಡ್ತಾ ಇದ್ವಿ, ಏನಿದು ಡಿಸೈನರ್ ಜ್ಯುವೆಲರಿ, ಇದರ ಬಗ್ಗೆ ಇರುವಂತಹ ಕೋರ್ಸ್ಗಳಲ್ಲಿ ಏನೆಲ್ಲ ಹೇಳ್ಕೊಡ್ತಾರೆ, ಈ ಕುರಿತಾದಂತಹ ಚರ್ಚೆ ಮುಂದುವರಿತಾ ಇದೆ. ಈಗ ನಾನು ಕೇಳೋ ಪ್ರಶ್ನೆ ಅಂದರೆ, ಈಗ ನನಗೆ ಒಂದು ಕಡಿಮೆ ಬಜೆಟಿನ ಜ್ಯುವೆಲರೀಸ್ ಬೇಕು ಅಂತ ನಾನೇನಾದರೂ ಆರ್ಡರ್ ಕೊಟ್ಟರೆ ಅದಕ್ಕೆ ಅನುಗುಣವಾಗಿ ಯಾವ ರೀತಿಯಾದಂತಹ ಮಟೀರಿಯಲ್ನ ನೀವು ಯೂಸ್ ಮಾಡ್ಕೊಂಡು ಮಾಡಬೇಕು? ಕಡಿಮೆ ಪ್ರೈಸ್ ಜ್ಯುವೆಲ್ರಿ ಬೇಕಂದ್ರೆ ಲೈಕ್ ಆಕ್ರಿಲಿಕ್ ಸ್ಟೋನ್ಸ್, ಆರ್ಟಿಫಿಷಿಯಲ್ ಬೀಡ್ಸು, ಆಮೇಲೆ ಏನೇನೋ ಮಾರ್ಕೆಟಲ್ಲಿ ಸಿಗುತ್ತೆ. ಸೊ ಅದೆಲ್ಲ ಯೂಸ್ ಮಾಡಿ ಕೊಡ್ಬೋದು. ಲೈಕ್ ನಿಮ್ಮ ಬಜೆಟ್ ಏನಿದು ಆ ಥರ ಮಾಡ್ಕೋಬೋದು. ಇನ್ನು ಗೋಲ್ಡ್, ಸಿಲ್ವರ್ ಮತ್ತು ಪ್ಲಾಟಿನಮ್ ಈ ಇದಕ್ಕೆ ಬಂದರೆ ಅದರಲ್ಲಿ ಯಾವ ರೀತಿಯಾದಂತಹ ಜ್ಯುವೆಲರೀಸ್ ಸಿಗುತ್ತೆ? ಕಾಸ್ಟ್ ವೈಸ್ ಯಾವ ಥರ ಇರುತ್ತೆ? ಕಾಸ್ಟ್ ವೈಸ್ ಅದು ಲೈಕ್ ರೇಟ್ ಡಿಸೈನರ್ ಜ್ಯುವೆಲರಿ ಅಂದ್ರೆ ಎಕ್ಸ್ಪೆನ್ಸಿವ್ ಆಗೇ ಆಗುತ್ತೆ. ಯಾಕಂದ್ರೆ ಅವ್ರು ಇನ್ಸ್ಪಿರೇಷನ್ ತಗೊಂತಾರೆ. ಅದು ಒಂದು ಪೀಸ್ ಇರುತ್ತೆ, ನಿಮಗೆ ಮಾರ್ಕೆಟಲ್ಲಿ ಎಲ್ಲಿ ಸಿಗಲ್ಲ ಡಿಸೈನರ್ ಪೀಸು. ಅದು ಸ್ಪೆಷಾಲಿಟಿ ಡಿಸೈನರ್ ಜ್ಯುವೆಲ್ರಿ ಅಂದ್ರೆ. ಸೊ ಅದು ಪ್ರೈಸ್ ಅದು ಜಾಸ್ತಿ ಆಗುತ್ತೆ. ಓಕೆ, ಈಗ ಗೋಲ್ಡ್ ಜ್ಯುವೆಲರಿನು ಹೇಳಿದ್ರಿ, ಪ್ಲಾಟಿನಮ್ ಹೇಳಿದ್ರೆ, ಇವನ್ ಸಿಲ್ವರ್ ಅಲ್ಲೂ ಮಾಡ್ತೀವಿ ಅಂತ. ಇವೆಲ್ಲದನ್ನ ತಗೊಂಡು ಇವಾಗ ನಾವು ಟ್ರೆಡಿಷನಲ್ ಜ್ಯುವೆಲರಿ ಮಾಡಬೇಕು, ವೆಸ್ಟರ್ನ್ ಜ್ಯುವೆಲರಿ ಮಾಡಬೇಕು, ಹಾಗೆ ಸ್ಪೆಸಿಫೈ ಮಾಡಿದಾಗ ಟ್ರೆಡಿಷನಲ್ ಜ್ಯುವೆಲರಿಗೆ ಏನೇನು ಮಟೀರಿಯಲ್ ಬೇಕಾಗುತ್ತೆ? ಹಾಗೆ ತುಂಬ ಕ್ರಿಯೇಟಿವಿಟಿ ನಾವು ಯೂಸ್ ಮಾಡೋವಂಥದ್ದು ಟ್ರೆಡಿಷನಲ್ ಜ್ಯುವೆಲರಿಗೂ ಅಥವಾ ವೆಸ್ಟರ್ನ್ ಜ್ಯುವೆಲರಿಗೂ? ಟ್ರೆಡಿಷನಲ್ ಜ್ಯುವೆಲ್ರಿ ಅಗೇನ್ ಲೈಕ್ ಮ್ಯಾಂಗೋಸ್, ಅದು ಟ್ರೆಡಿಷನಲ್ ಆ ಕಾಲದ್ದು ಮ್ಯಾಂಗೋ, ಪೀಕಾಕು, ಆಮೇಲೆ ಫ್ಲವರ್ಸ್ ಅದೆಲ್ಲ ಯೂಸ್ ಮಾಡ್ತೀವಿ. ಸೊ ಆ ಥರ ಮೆಟೀರಿಯಲ್ಸ್ ಆರ್ಟಿಫಿಷಿಯಲ್ ಜ್ಯುವೆಲ್ರಿಗೆ ಮಾಡಬೇಕಂದ್ರೆ ಮೆಟೀರಿಯಲ್ಸ್ ಸಿಗುತ್ತೆ ಮಾರ್ಕೆಟಲ್ಲಿ. ಸೊ ಅದೆಲ್ಲ ಯೂಸ್ ಮಾಡ್ಬೋದು. ಆ್ಯಂಡ್ ಮಾಡರ್ನ್ ಜ್ಯುವೆಲ್ರಿ ಎಲ್ಲ ಅಗೇನ್ ಅದು ಮೋರ್ ಆರ್ಕಿಟೆಕ್ಚರಲ್ ಆಗಿರುತ್ತೆ, ಡಿಸೈನ್ಸು ಲೈಕ್ ಜಾಮೆಟ್ರಿಕ್ ಆಗಿರುತ್ತೆ. ಸೊ ಅದು ಕಂಟೆಂಪ್ರರಿ ಲೈಕ್ ಟ್ರೆಡಿಷನಲ್ ಆ್ಯಂಡ್ ಮಾಡರ್ನ್ ಎರಡು ಮಿಕ್ಸ್ ಮಾಡಿಬಿಟ್ಟು ಮಾಡ್ಬೋದು. ಸೊ ಅದು ಡಿಫ್ರೆನ್ಸ್. ಓಕೆ, ಆ್ಯಕ್ಚುಲಿ ಪ್ರೊಸೀಜರ್ ಹೇಗಿರುತ್ತೆ? ಆವಾಗ ನೀವು ಹೇಳಿದ್ರಿ ನಾವು ಬೀಡ್ಸ್ನ ಯೂಸ್ ಮಾಡ್ತೀವಿ, ಬೆಂಡೆಡ್ ವೈರ್ ಯೂಸ್ ಮಾಡ್ತೀವಿ. ಓಕೆ, ಅದನ್ನೆಲ್ಲ ಒಂದಕ್ಕೊಂದು ಜೋಡಿಸ್ಕೊಂಡು ಹೋಗುವಂಥ ಪ್ರೊಸೀಜರ್ ಇರುತ್ತೆ. ಸೊ ಆ ಪ್ರೊಸೀಜರ್ ಹೇಗಿರುತ್ತೆ ಸ್ಟೆಪ್ ಬೈ ಸ್ಟೆಪ್? ಎಕ್ಸಾಂಪಲ್ ಚೈನ್ ತಗೊಂಡ್ರೆ ಬೆಂಡಬಲ್ ವೈರ್ ಸಿಗುತ್ತೆ. ಅದು ನೆಕ್ಲೆಸ್ ಆಗಿರ್ಬೇಕಂದ್ರೆ ನಿಮಗೆ ಬೆಂಡಬಲ್ ವೈರ್ ಇರಬೇಕು, ಅದು ಸ್ಟಿಫ್ ಆಗಿರುತ್ತೆ. ನಿಮಗೆ ಚೈನ್ ಥರ ಬೇಕಂದ್ರೆ ನಿಮಗೆ ಚೈನ್ ತಗೊಂಡು ಬೀಡ್ಸ್ ಹಾಕ್ಬಿಟ್ಟು ಆ್ಯಂಡ್ ಎಡ್ಜಲ್ಲಿ ಯು ಹ್ಯಾವ್ ಟು ಹುಕ್ ಸಿಗುತ್ತೆ, ಹುಕ್ಕು. ಸೊ ಅದು ಹಾಕೊಂಡು ಮಾಡ್ಬೋದು. ಆ್ಯಂಡ್ ಇದು ತುಂಬ ಡ್ಯೂರೇಬಲ್ ಕೂಡ, ಆ್ಯಂಡ್ ನೋಡೋಕೆ ತುಂಬ ಲುಕ್ ಆಗಿ ಇರುತ್ತೆ. ಬಟ್ ಡ್ಯೂರಬಲ್ ಹೇಳಕ್ಕಾಗಲ್ಲ, ಯೂಸ್ ಮೇಲೆ ಹೋಗುತ್ತೆ. ಅವರು ತುಂಬಾ ಹಾರ್ಶ್ ಆಗಿ ಯೂಸ್ ಮಾಡಿದ್ರೆ ಸೊ ಅದು ಒಟ್ಟೋಗ್ಬಿಡತ್ತೆ. ಬಟ್ ಅದು ಜ್ಯುವೆಲ್ರಿ ಅಂದ್ರೆ ಕೇರ್ ತಗೋಬೇಕಲ್ವಾ. ಆ್ಯಂಡ್ ಇದು ತುಂಬ ಯೂಸ್ಫುಲ್. ಯಾಕಂದ್ರೆ ಈಗ ನಾವು ಗೋಲ್ಡ್ ಜ್ಯುವೆಲರಿ ಏನಾದರೂ ಆಚೆ ಕಡೆ ನಾವು ಪರ್ಚೇಸ್ ಮಾಡಿದ್ರೆ ನಮ್ಮ ಡ್ರೆಸ್ಗಳಿಗೆ ತಕ್ಕನಾಗೆ ನಾವು ಅದನ್ನು ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಒಂದ್ಸಲ ತೊಗೊಂಡ್ರೆ ಅದು ಅಷ್ಟೇ, ಅಂದರೆ ನಾವು ಡ್ರೆಸ್ಗೆ ಮ್ಯಾಚಿಂಗ್ ಆಗೋ ಹಾಗೆ ನಾವು ಗೋಲ್ಡ್ ಜ್ಯುವೆಲರಿ ತೊಗೊಳಕ್ಕಾಗಲ್ಲ. ಸೊ ಈ ಥರ ಜ್ಯುವೆಲರೀಸ್ ಆದರೆ ನಾವು ಮ್ಯಾಚಿಂಗ್ ತೊಗೋಬಹುದು, ತುಂಬಾ ಡಿಸೈನ್ಸ್ ನ ಕಲೆಕ್ಟ್ ಮಾಡ್ಕೋಬಹುದು ಅಲ್ವಾ? ಮ್ಯಾಚಿಂಗ್ ತಗೋಬಹುದು. ಬಟ್ ಗೋಲ್ಡ್ ಲುಕ್ ಕೊಡೋದು ತುಂಬಾ ಡಿಫ್ರೆಂಟ್. ಗೋಲ್ಡ್ ಎಲಿಗೆಂಟ್ ಆಗಿರುತ್ತೆ. ಇದೆಲ್ಲ ಕಾಸ್ಟ್ಯೂಮ್ ಜ್ಯುವೆಲ್ರಿ ಲೈಕ್ ಅ ಸ್ಮಾಲ್ ಫಂಕ್ಷನ್ ಆ ಥರ ಏನಾದರೂ ಹಾಕೋಬಹುದು. ಬಟ್ ಗೋಲ್ಡ್ ಕೊಡೋದು ಲುಕ್ ತುಂಬಾ ಡಿಫ್ರೆಂಟ್. ಎಸ್, ಕಾಸ್ಟ್ಯೂಮ್ ಜ್ಯುವೆಲರಿ ಅಂತ ಹೇಳಿದ್ರಿ, ಅದ್ರ ಬಗ್ಗೆ? ಕಾಸ್ಟ್ಯೂಮ್ ಜ್ಯುವೆಲ್ರಿ ಅಂದ್ರೆ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಲೈಕ್ 1 ಗ್ರಾಮ್ ಗೋಲ್ಡ್ ಅದೆಲ್ಲ ಬರುತ್ತಲ್ವಾ, ಅದೆಲ್ಲ ಕಾಸ್ಟ್ಯೂಮ್ ಜ್ಯುವೆಲ್ರಿ ಆಗುತ್ತೆ ನಿಮಗೆ. ಕ್ಯಾಟಗರಿ ಆ ಥರ ಬರುತ್ತೆ. ಡಿಸೈನರ್ ಜ್ಯುವೆಲರಿ ಅಂತ ಹೇಳಿದ್ರಿ, ಏನು ಪ್ರಮುಖವಾಗಿ ಏನು ಥೀಮ್ಸ್ನ ಇಟ್ಕೊಂಡು ಅದ್ರ ಕ್ರಿಯೇಟಿವಿಟಿ ಮಾಡ್ತೀರಾ? ಥೀಮ್ಸ್ ತುಂಬ ಇದೆ. ಥೀಮ್ಸ್ ತುಂಬ ಮಾಡ್ಬೋದು. ಲೈಕ್ ಒಂದು ಆರ್ಕಿಟೆಕ್ಚರ್ ಬಿಲ್ಡಿಂಗ್ ತಗೋಬೋದು ಇನ್ಸ್ಪಿರೇಷನ್ಗೆ, ತಾಜ್ ಮಹಲ್ ತಗೋಬೋದು, ಎನಿಥಿಂಗ್ ವಿ ಕ್ಯಾನ್ ಟೇಕ್. ಅದು ಏನು ರಿಸ್ಟ್ರಿಕ್ಷನ್ಸ್ ಏನಿಲ್ಲ, ಅದು ಇದೇ ತಗೋಬೇಕು ಇನ್ಸ್ಪಿರೇಷನ್, ಅದೇ ತಗೋಬೇಕು ಏನಿಲ್ಲ ಆ ಥರ. ಓಕೆ, ತಾಜ್ ಮಹಲ್ ಅಂತಂದ್ರೆ ಈಗ ನಾವು ಮೊಘಲ್ ಆ ತರದ ಎನಾಮಿಲ್ ಫಿನಿಶಿಂಗ್ ಕೊಡ್ಬೋದು ಗೋಲ್ಡ್ ಜ್ಯುವೆಲ್ರಿಯಲ್ಲಿ. ಸೊ ಆ ತರ ಇನ್ಸ್ಪಿರೇಷನ್ಸ್ ಏನ್ ಬೇಕಾದ್ರೂ ತಗೋಬಹುದು. ಓಕೆ, ಇನ್ಸ್ಪಿರೇಷನ್ ತಗೊಂಡು ಆ ತರ ಥೀಮ್ಸ್ ನ ಸೆಲೆಕ್ಟ್ ಮಾಡ್ಕೊಂಡು ಆ ಒಂದು ಇದನ್ನ ಮನಸ್ಸಲ್ಲಿ ಕಸ್ಟಮರ್ ಏನ್ ಸ್ಪೆಸಿಫಿಕೇಶನ್ ಕೊಡ್ತಾರೆ, ನೆಕ್ಲೆಸ್ ಬೇಕು, ಇಲ್ಲಾಂದ್ರೆ ಒಕೇಶನ್ ಇರುತ್ತೆ ವೆಡ್ಡಿಂಗ್, ಸೊ ಆ ತರ ದೊಡ್ಡದಾಗಿ ಮಾಡ್ತೀವಿ. ಇಲ್ಲಾಂದ್ರೆ ಸ್ಮಾಲ್ ಫಂಕ್ಷನ್ ಅಂದ್ರೆ ಸೊ ಆ ತರ ಸ್ಪೆಸಿಫಿಕೇಶನ್ ಕಸ್ಟಮರ್ ಏನ್ ಹೇಳ್ತಾರೋ ಸೊ ಆ ತರ ನಾವು ಡಿಸೈನಿಂಗ್ ನಾವು ಕಲ್ಕೊಂಡಿರ್ತೀವಲ್ವಾ ಕೋರ್ಸ್ ಅಲ್ಲಿ, ಸೊ ಅದು ಸೇಮ್ ಅಪ್ಲೈ ಮಾಡ್ತೀವಿ. ಓಕೆ, ಕೋರ್ಸ್ ಅಲ್ಲಿ ಇವಾಗ ನೀವು 6 ತಿಂಗಳು ಕೋರ್ಸ್ ಅಂತ ಹೇಳಿದ್ರೆ, ಇದರಲ್ಲಿ ಸ್ಪೆಸಿಫಿಕ್ ಆಗಿ ಈಗ ಕಸ್ಟಮರ್ ಬಂದು ನಮ್ಗೆ ಈ ತರದ್ದೇ ಬೇಕು ಅಂತ ಆರ್ಡರ್ ಕೊಡ್ತಾರಲ್ವಾ, ಸೊ ಅದ್ರ ಬಗ್ಗೆ ಏನಾದರೂ 6 ತಿಂಗಳು ಕೋರ್ಸಲ್ಲೂ ಟ್ರೈನಿಂಗ್ ಇರುತ್ತಾ? ಟ್ರೈನಿಂಗ್ ನಾವು ಒಂದೊಂದು ಆ್ಯಕ್ಚುಲಿ ಒಂದೊಂದು ಈಗ ಬೀಡ್ಸ್ ಯೂಸ್ ಮಾಡ್ತೀವಿ ನಾವು, ಬೆಂಡೆಡ್ ವೈರ್ ಯೂಸ್ ಮಾಡ್ತೀವಿ ಅಂತ. ಸೊ ಈಗ ಕಸ್ಟಮರ್ ಬಂದು ನಮಗೆ ಹೇಳ್ತಾರೆ ನಮ್ಗೆ ಇದೇ ಥರ ಪ್ಯಾಟರ್ನ್ ಬೇಕು, ಹಾಗಬೇಕು, ಈಗ ಬೇಕು ಅಂತ. ಸೊ ಕಸ್ಟಮರ್ ಹೇಳ್ದಂಥ ಒಂದು ಪ್ರಾಡಕ್ಟ್ನ ಇಟ್ಕೊಂಡು ಅದನ್ನ ಹೇಗೆ ನಾವು ಮಾಡಬೇಕು ಆ ಜ್ಯುವೆಲರಿನ, ಅದ್ರ ಬಗ್ಗೆ 6 ಮಂತ್ ಕೋರ್ಸಲ್ಲಿ ಏನಾದರೂ? ನಮಗೆ ಕಾಂಪಿಟೇಷನ್ಸ್ ಇರುತ್ತೆ ಕಾಲೇಜಲ್ಲಿ. ಓಕೆ, ಒಂದು ಸೊ ಅದರಲ್ಲಿ ಒಂದು ಥೀಮ್ ಹೇಳಿರ್ತಾರೆ, ಜ್ಯುವೆಲ್ರಿ ವೆಡ್ಡಿಂಗ್ಗೆ ಡಿಸೈನ್ ಮಾಡಿ, ಇನ್ಸ್ಪಿರೇಷನ್ ತಗೊಂಡು. ಸೊ ನಮ್ಗೆ ಅದು ಯೂಸ್ ಆಗಿರುತ್ತೆ. ಸೊ ಹಂಗೆ ಕಸ್ಟಮರ್ ಬಂದು ಕೇಳ್ತಾರೆ ವೆಡ್ಡಿಂಗ್ ಜ್ಯುವೆಲ್ರಿ ಬೇಕು ನಮ್ಗೆ. ಸೊ ನಾವು ಕಸ್ಟಮರ್ ಹೇಳ್ತಾರೆ ನಮ್ಗೆ ಗ್ರೀನ್ ಬೇಡ, ಬ್ಲೂ ಬೇಕು,
ಸೊ ಅವ್ರಿಗೆ ಏನೇನು ಸ್ಪೆಸಿಫಿಕೇಶನ್ಸ್ ಇದೆ ಬರ್ಕೊಂಡು ಆಮೇಲೆ ಅದು ಡಿಸೈನ್ ಮಾಡಿಬಿಟ್ಟು ಕಸ್ಟಮರ್ಗೆ ತೋರಿಸಿ ಆಮೇಲೆ ಪ್ರೊಡಕ್ಷನ್ಗೆ ಕಳಿಸ್ತೀವಿ. ಓಕೆ, ಕಲರ್ ಕಾಂಬಿನೇಷನ್ ಎಲ್ಲ ಯಾವ ಥರ ಇರುತ್ತೆ ಬೀಡ್ಸ್ ತೊಗೊಳೋದಾದ್ರೆ? ಕಲರ್ ಕಾಂಬಿನೇಷನ್ಸ್ ಅಗೇನ್ ಅವ್ರ ಡ್ರೆಸ್ಗೆ ಏನ್ ಮ್ಯಾಚ್ ಆಗುತ್ತೋ ತಗೋಬಹುದು. ಇಲ್ಲಾಂದ್ರೆ ಸಪೋಸ್ ಇಫ್ ದೇ ವೇರಿಂಗ್ ಯೆಲ್ಲೋ ಡ್ರೆಸ್ ಹಾಕೊಂಡ್ರೆ ದೇ ಕ್ಯಾನ್ ವೇರ್ ಇವನ್ ಲೈಕ್ ಪಿಂಕ್ ಆರ್ ಪೀಕಾಕ್ ಬ್ಲೂ ಜ್ಯುವೆಲ್ರಿ. ಇವಾಗ ಮ್ಯಾಚಿಂಗ್ ಅಂತ ಏನಿಲ್ಲ, ಮ್ಯಾಚಿಂಗ್ ಆಗಿ ಮಿಸ್ ಮ್ಯಾಚ್ ಕೂಡ ಮಾಡ್ಬೋದು. ಅದೇ ಟ್ರೆಂಡ್ ಅಲ್ಲಿ ಇದೆ. ಸೊ ಆತರ ಮ್ಯಾಚಿಂಗ್ ಆಗೇ ಹಾಕೋಬೇಕು ಅಂತ ಏನಿಲ್ಲ. ತುಂಬ ಟ್ರೆಂಡಿ ಏನಿದೆ ಈಗಿನ ಒಂದು ಇದರಲ್ಲಿ ಈ ಡಿಸೈನರ್ ಜ್ಯುವೆಲರಿಯಲ್ಲಿ ಯಾವ ಟ್ರೆಂಡ್ ಓಡ್ತಾ ಇದೆ? ಟ್ರೆಂಡ್ ಇನ್ ದ ಸೆನ್ಸ್ ಸೆಮಿ ಪ್ರೆಷರ್ ಸ್ಟೋನ್ಸ್ ಅವೆಲ್ಲ ಟ್ರೆಂಡ್ ಅಲ್ಲಿ ಇದೆ. ಓಕೆ, ಕಲೆಕ್ಷನ್ಸು ಚೇಂಜ್ ಆಗ್ತಾ ಇರತ್ತಾ? ಅಂದರೆ ಸಮ್ಮರ್ಗೆ ಬೇರೆ ವಿಂಟರ್ಗೆ ಬೇರೆ ಆ ಥರ ಕಲೆಕ್ಷನ್ಸ್ ಚೇಂಜ್ ಆಗ್ತಾ ಹೋಗುತ್ತಾ? ಕಲೆಕ್ಷನ್ಸ್ ವೆಡ್ಡಿಂಗ್ಗೆ ಇರುತ್ತೆ. ಇದು ಜ್ಯುವೆಲ್ರಿ ಒಕೇಶನ್ಸ್ ತರ, ಲೈಕ್ ಇವಾಗ ಗೌರಿ ಗಣೇಶ ಬಂದ್ರೆ ಅದು, ದಿವಾಲಿಗೆ ಸಪ್ರೇಟ್ ಕಲೆಕ್ಷನ್ ಇರುತ್ತೆ, ಕ್ರಿಸ್ಮಸ್ಗೆ ಇನ್ನ ಮಾಡರ್ನ್ ಕಲೆಕ್ಷನ್ ಇರುತ್ತೆ. ಸೊ ಆತರ ಡಿಫ್ರೆಂಟ್ ಆ ತರ ಕಲೆಕ್ಷನ್ಸ್ ಇರುತ್ತೆ. ಸೀಸನ್ಗೆ ಇರಲ್ಲ, ಸೀಸನ್ಗೆ ಇರಲ್ಲ ಆ ಥರ ಕಲೆಕ್ಷನ್ ಈ ತರ ಇರುತ್ತೆ. ಹಬ್ಬಕ್ಕೂ ಚೇಂಜ್ ಆಗ್ತಾ ಹೋಗುತ್ತೆ ಆ ಥರ ಕಲೆಕ್ಷನ್ಸ್ ಇರುತ್ತೆ. ಇದ್ರ ಬಗ್ಗೆನೂ 6 ಮಂತ್ ಕೋರ್ಸ್ ಅಲ್ಲೇ ಇರತ್ತಾ ಟ್ರೈನಿಂಗ್? ಅದೇ ನಾವು ಹೇಳ್ಕೊಡ್ತಾರೆ ಈ ಒಕೇಶನ್ಗೆ ಯಾವ ತರ ಜ್ಯುವೆಲ್ರಿ ಹಾಕೋಬಹುದು. ಸೊ ಅದು ಸ್ವಲ್ಪ ನಾಲೆಜ್ ಕೊಡ್ತಾರೆ ನಮ್ಗೂ, ಯಾವ ತರ ಜ್ಯುವೆಲ್ರಿ ಹಾಕೋಬಹುದು. ಸೊ ಆ ತರ ಸೊ ಸೀಸನ್ ವೈಸ್ ಹೋಗೋದಿಲ್ಲ, ಇದು ಹಬ್ಬ ಹರಿದಿನಗಳು ತಕ್ಕನಾಗಿ ಜ್ಯುವೆಲರೀಸ್ ಡಿಸೈನ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇದ್ರ ಬಗ್ಗೆನೇ 6 ತಿಂಗಳು ಕೋರ್ಸ್ ಕೂಡ ಇದೆ ಅಂತ ಹೇಳಿದ್ರೆ ತುಂಬಾ ಯೂಸ್ಫುಲ್. ಆಕ್ಚುಲಿ ಆ ಕೋರ್ಸ್ ಅಲ್ಲಿ ಏನ್ ಹೇಳ್ಕೊಡ್ತಾರೆ ಅದು ಮುಂದೆ ಕೂಡ ಹೆಲ್ಪ್ ಆಗುತ್ತೆ. ಟೀಚರ್ಸ್ ತುಂಬಾ ಹೆಲ್ಪ್ ಮಾಡ್ತಾರೆ ಇದ್ರ ಬಗ್ಗೆ. ಅಂದ್ರೆ ಥೀಮ್ಸ್ ಎಲ್ಲ ಅವರೇ ಹೇಳ್ತಾರೆ, ಈ ಥೀಮ್ಸ್ ನ ಇಟ್ಕೊಂಡೇ ಮಾಡ್ಬೇಕು ಥೀಮ್ಸ್ ಅವ್ರೇನ್ ಹೇಳಲ್ಲ, ನಮ್ಗೆ ಏನ್ ಇಷ್ಟ ಆಗುತ್ತೋ ಅದ್ ಮಾಡ್ಬೋದು ನಾವು. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆಯನ್ನ ಮಾಡೋಣ. ವೀಕ್ಷಕರಿಗೆ ಒಂದು ಚಿಕ್ಕ ವಿರಾಮದ ನಂತರ ಸುಹಾಸಿನಿ ಮುಂದುವರಿಯುತ್ತೆ.